ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು. ಇದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೂ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಅರಿವನ್ನು ಕೊಡುವಳು ಹೆಣ್ಣು, ಸಿರಿಯನ್ನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೇ ಬಾಳಿನ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ವಿದ್ಯಾಗುರುಗಳು, ಅವರಿಂದ ನಾನು ಬರೀ ವಿದ್ಯೆ ಅಷ್ಟೇ ಕಲ್ತಿಲ್ಲ, ಅಭಿನಯ ಕಲ್ತಿದ್ದೀನಿ, ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲ್ತಿದ್ದೀನಿ, ಬೇರೆಯವ್ರ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕನ್ನ ನಡೆಸಬೇಕು ಅನ್ನೋದನ್ನ ಕಲ್ತಿದ್ದೀನಿ, ಎಲ್ಲರನ್ನು ಹೇಗೆ ಪ್ರೀತಿಸ್ಬೇಕು, ಪ್ರೀತಿಯಿಂದ ಕಾಣಬೇಕು ಅನ್ನೋದನ್ನ ಕಲ್ತಿದ್ದೀನಿ. ನನ್ನ ವಿದ್ಯೆಯ ಜೊತೆಗೆ ಜೀವನದ ಪಾಠವನ್ನ ಹೇಳಿಕೊಟ್ಟಂತಹ ನನ್ನ ವಿದ್ಯಾಗುರುಗಳಾದಂತಹ ನೀಲಾಂಬಿಕೆ ಮೇಡಮ್ ಅವರ ಚರಣ ಕಮಲಗಳಿಗೆ ಶರಣಗಳನ್ನು ಸಮರ್ಪಿಸ್ತಾ, ಹಾಗೇನೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಚೆಲುವೆ ಸುಂದರಿ ನೀಲವೇಣಿ, ಅಪ್ರತಿಮ ಸುಂದರಿ, ಅಪ್ಸರೆಯರನ್ನು ನಾಚಿಸುವಂತಹ ಸೌಂದರ್ಯ, ನನಗಂತೂ ಜಡ ಮೇಲೆನೆ ಕಣ್ಣು ಅಂತಹ ಹೇಮಾ ಅವರೇ, ಅವ್ರಿಗೆ ಅನ್ವರ್ಥಕ ನಾಮ ಹೇಮಾ ಅನ್ನೋದು. ಹೇಮಾ ಅಂದ್ರೆ ಚಿನ್ನದಷ್ಟೇ ಸುಂದರವಾಗಿದ್ದಾರೆ ಅವರು. ಜೊತೆಗೆ ನಮ್ಮ ವಿನೋದಕ್ಕ, ಅವ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿದೆ, ಎಲ್ಲರೂ ಪಾಕ ಪ್ರವೀಣೆ ಅಂತಾರೆ. ಮೊನ್ನೆ ಹೇಳಿದೆ, ಅಕ್ಕ ನಿಮ್ ಪಾಕ ಒಂದ್ಸರಿ ನೋಡ್ಬೇಕು ನಾನು ಅಂತಂದು, ಸವಿದು ನೋಡ್ಬೇಕು ಅಂತಂದು. ನಂತರ ಇದೀಗ ತಾನೇ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಸಾಧಕಿಯಾದಂತಹ ಅನಿತಾ ಅವರೇ, ಹಾಗೂ ಚೈತನ್ಯದ ಚಿಲುಮೆಗಳಾದ, ಉತ್ಸಾಹದ ಕುಡಿಗಳಾದ, ಹೊಸ ಕಾಲಿನ ಹೊಸಿಲುಗಳಾದ, ಹೊಸ ಹಾಡಿನ ನುಡಿಗಳಾದ, ಸಾಹಸಗಳ ಹೊನಲಾದ, ಸೋಲರ್ಯದ ಪಡೆಗಳಾದ, ಅರಳಿ ಮರದ ತಂಪಿಗೆ ಕೂತಿರುವ ಗಿಳಿಗಳೇ, ಚದುರಂಗಿ ಮಾತಾ ನಿಲ್ಲಿಸಿ, ಚದುರಂಗಿನೇ ಮಾತ ನಿಲ್ಲಿಸಿ ಗಿಳಿಗಳೇ, ಬಂದ್ರವ್ವ ಮಾತ ಕೇಳೋಕೆ, ಬಂದ್ರವ್ವ ಮಾತ ಕೇಳೋಕೆ. ನಿಮ್ಮೆಲ್ಲರಿಗೂ ಮತ್ತೆ ಇಲ್ಲರ ಅಲ್ಲಿ ಇಲ್ಲಿ ಕೂತಿರುವಂತ ನಮ್ಮೆಲ್ಲ ಸಹೋದರಿಗೂ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೇನೆ. ಎಲ್ಲ ಸಹೋದರಿಯರೇ, ನನ್ಗೆ ಎಲ್ಲೇ ಭಾಷಣಕ್ಕೆ ಹೋಗ್ಲಿ ನನಗೆ ಕೂಡೋದೇ ಕೊನೆಗೆ. ಬಹಳಷ್ಟು ಕಡೆ ನೋಡಿದ್ದೀನಿ ನಾನು. ಒಂದ್ಸಾರಿ ಇದಕ್ಕೆ ಹೋಗಿದ್ದೆ, ಹರಪನಹಳ್ಳಿ ಬಾರ್ಗಳದು ಬಳ್ಳಾರಿ, ಅದು ಆ ಊರು ದಾಟಿದ ತಕ್ಷಣನೇ ಬಳ್ಳಾರಿ ಬರುತ್ತೆ, ಅಷ್ಟು ದೂರ. ಬೆಳಗ್ಗೆನೆ ಬಿಟ್ಟಿದ್ದೆ, ತಿಂಡಿ ಏನೂ ತಿಂದಿರಲಿಲ್ಲ. 11 ಗಂಟೆ ಕಾರ್ಯಕ್ರಮ ಇತ್ತು. ಕರೆಕ್ಟಾಗಿ ಹೋಗಿ ಕೂತ್ಕೊಂಡು 7 ಜನ ಜಗದ್ಗುರುಗಳು ಬಂದಿದ್ರ ಕಾರ್ಯಕ್ರಮದಲ್ಲಿ. ಶಾಲಾ ಶತಮಾನೋತ್ಸವ ಅದು. ಮತ್ತೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯರು, ಎಲ್ಲರೂ ಶಾಸಕರು, ಅವರು ಇವರು ಎಲ್ಲರೂ ಬಂದಿದ್ರು. ಎಲ್ಲರೂ ಮಾತಾಡಿ ಹೋದ್ರು. ಮಧ್ಯಾಹ್ನ ಆಯ್ತು, ಹೊಟ್ಟೆ ಕಾಳ ಆಗ್ತಾ ಇದೆ. ಎಲ್ಲ ಜನ ಹೋಗಿ ಉಣ್ಣರು ಬರೋರು ಕುತ್ಕೊಂಡರು. ನಾನು ಉಣ್ಣಕ್ಕೂ ಹೋಗಂಗಿಲ್ಲ, ಏನಿಲ್ಲ. ನಾನು ಇಡ್ಗಿ ಈರಣ್ಣ ಅಂತ ಹೇಳ್ಬಿಟ್ಟಿದ್ರು, ಶಿವಮೊಗ್ಗದವ್ರವ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾರ ಅವರು ನಾನಿಬ್ರು ಅತಿಥಿಗಳಾಗಿ ಹೋಗಿದ್ವಿ. ಅವರಿಗೂ ಮಾತಾಡೋದಕ್ಕೆ ಕೊಟ್ರು. ಕೊನೆಗೆ ಉಳಿದಿದ್ದು ನಾನು, ನನ್ನ ಸರದಿ ಬರೋ ಅಷ್ಟೊತ್ತಿಗೆ 6:15. ಖಾಲಿ ಹೊಟ್ಟೆ, ಖಾಲಿ ಕೂರ್ಚಿ, ಅಲ್ಲಿ ಇಲ್ಲಿ ಎಲ್ಲೆಲ್ಲಾ ಬಿಳೆ ತಲೆಗಳು ಕುಂತದ್ದು. ಒಬ್ರು ಏನಂದ್ರು ನನಗೆ, ಅಣ್ಣವ್ರೆ ನನ್ನ ಮಾತು ಕೇಳಕ್ ನೀವಾದ್ರೂ ಕುಂತಿದಿರಲ್ಲ, ಬಹಳ ಸಂತೋಷ ಅಂದೆ. ಅವ್ರೇನಂದ್ರ ಅದಕ್ಕೆ, ತಾಯಿ ನಾನು ನಿನ್ನ ಮಾತು ಕೇಳಕ್ ಕುಂತಿಲ್ಲ, ನೀನ್ ನಿಂತಿರೋ ಜಂಕ
ನಂದು, ಅದನ್ನ ತಗೊಂಡು ಹೋಗ್ಬೇಕು ಅಂತ ಕೂತಿದ್ದೀನಿ. ನಿನ್ನ ಬ್ಯಾಗ್ ಮಾತು ನಿಲ್ಸವ್ವ ಅಂದ್ಬಿಟ್ಟು. ಸದ್ಯ ಇಲ್ಲೂ ಅಂಥದ್ದೇ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ವಿನೋದನದಲ್ಲಿ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ನಮ್ ಇಂದ್ರ 10 ನಿಮಿಷ ಮಾತಾಡೋದು, 10 ನಿಮಿಷ ಮಾತಾಡೋದು ನಾನು ಅಲ್ಲಿಂದ ಇಲ್ಲಿಗೆ ಇಷ್ಟೊಂದು ಅಲಂಕಾರ ಮಾಡ್ಕೊಂಡ್ ಬರ್ಬೇಕಿತ್ತ. ಮೇಡಮ್ 5 ನಿಮಿಷ ಕಳೆದೋಯ್ತು. ಇನ್ನು 4 ನಿಮಿಷನ 3 ನಿಮಿಷನ. ಹಾಗಾಗಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಸುಧಾರಿಸ್ಕೊಂತಾರೆ ಎಲ್ಲರೂ, ನಮ್ಮವರೇ ಇರೋದು. ಹಾಗಾಗಿ ಮಹಿಳೆಗೆ ಅಪಾರವಾದ ಶಕ್ತಿ ಇದೆ. ಎಂಥದ್ದೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ, ಜಲಪಾತಕ್ಕೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಹೆಣ್ಣು ಮಕ್ಕಳಿಗೆ ಶಕ್ತಿ ಇದೆ. ನಾವು ಅಬಲಿಯರು, ನಾವು ದುರ್ಬಲರು ಅಂಥೇಳಿ ನಾವು ಅಂದ್ಕೊಳ್ಳೋದೇ ಬೇಡ. ಹಾಗಾಗಿ ನಾವೆಲ್ಲರೂ ಕೀಳರಿಮೆಯನ್ನು ಕಿತ್ತಾಕ್ಬೇಕು, ಅಂಜಿಕೆಯನ್ನ ಹಿಂದಕ್ಬೇಕು, ಭಯವನ್ನ ಬಿಸಾಕ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು. ಜೀವನ ಅಂದ್ರೆ ಸುಖ ದುಃಖಗಳ ಸಮ್ಮಿಶ್ರಣ. ಬೇಕಾದಷ್ಟು ತೊಂದರೆಗಳು, ಅಡ್ಡಿಗಳು, ಆತಂಕಗಳು, ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸಮಸ್ಯೆಗಳಿಲ್ಲದ ಮನುಷ್ಯನೇ ಇಲ್ಲ. ಎಲ್ರಿಗೂ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿಗೆ ಹೆದರ್ಕೊಂಡು ನಾವು ಕುತ್ಕೋಬಾರ್ದು. ನನ್ಗೇನಾದ್ರೂ ಸಮಸ್ಯೆ ಬಂದಾಗ ನಾನು ನೆನಪು ಮಾಡ್ಕೊಳ್ಳೋ ಅಂತ ಒಂದು ವಚನ ಅಂತಂದ್ರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಅದನ್ನ ನೆನಪು ಮಾಡ್ಕೊಳ್ರಿ, ಎಲ್ರೂ ನೆನಪು ಮಾಡ್ಕೊಳ್ಳಿ. ಚಾಮುಂಡೇಶ್ವರಿ ನೆನಪು ಮಾಡ್ಕೊಳ್ರಿ. ಇದ್ದಕ್ಕಿದ್ದಂಗೆ ಆಟೋಮೆಟಿಕ್ ಧೈರ್ಯ ಬಂದ್ಬಿಡ್ತದೆ. ಹಾಗಾಗಿ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳು ಬರಲಿ, ನಾವು ಅದನ್ನ ದಾಟ್ಕೊಂಡು ಮುಂದೋಗೋದನ್ನ ಕಲ್ತ್ರೆ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ. ಹೆಣ್ಣು ಮಕ್ಕಳನ್ನ 100 ತಲೆ ಸೇರಿಸ್ಬೋದು, 2 ಜಡೆ ಸೇರ್ಸಕ್ಕಾಗಲ್ಲ ಅಂತ. ಆದ್ರೆ ಇಲ್ಲಿ ಇಷ್ಟೊಂದು ಜಡೆಗಳು ಸೇರಿದಾವೆ ಅಂತಂದ್ರೆ ಈ ವಿನೂತನ ಮಹಿಳಾ ಸಮಾಜದ ಶಕ್ತಿ ಎಷ್ಟು ಅನ್ನೋದನ್ನ ನಾವು ನೋಡ್ಬೋದು. ಜೊತೆಗೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರೆ, ಇಲ್ಲ ಅಂತದ್ ಯಾವ್ದು ಇಲ್ಲ. ಅದು ನನಗೆ ಬಹಳ ಖುಷಿ ಆಗುವಂತಹ ವಿಷಯ. ಯಾರು ಒಬ್ರನ್ನ ಕಂಡು ಒಬ್ರು ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಅಸೂಹೆ ಪಡೋದಿಲ್ಲ, ದ್ವೇಷವನ್ನ ಪಡೋದಿಲ್ಲ. ಎಲ್ಲರೂ ಇಷ್ಟೊಂದು ಪ್ರೀತಿಯಿಂದ ಎಲ್ಲಾ ಸೇರ್ಕೊಳ್ತೀರಿ, ಎಲ್ಲಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀರಿ. ಸಾಮಾನ್ಯವಾಗಿ ಈ ದಾವಣಗೆರೆಯಲ್ಲಿ ಇರುವಂತಹ ಎಲ್ಲ ಸಮಾಜಗಳಿಗೂ ಹೋಗಿದ್ದೀನಿ ನಾನು, ಎಲ್ಲ ಸಮಾಜಗಳನ್ನು ನೋಡಿದ್ದೀನಿ. ಆದ್ರೆ ಕೆಲವು ಸಮಾಜಗಳು ಒಂದ್ ಸ್ವಲ್ಪ ದಿನ ಉತ್ತರ ಕುಮಾರ್ ಅಂತಾರ, ಹಂಗ ಆಹಾ ಊಹೋ ಅಂತ ಕೊನೆ ಟುಸ್ ಪಟಾಕಿಗಳು ಆಗಿ ಹೋಗಿರೋದನ್ನು ಸಹ ನಾನು ನೋಡಿದ್ದೀನಿ. ಆದ್ರೆ ಈ ವಿನೂತನ ಮಹಿಳಾ ಸಮಾಜ ಅಂತಕ್ಕಂಥದ್ದು ಒಂದು ಸ್ಥಿರತೆಯನ್ನ ಕಾಪಾಡಿಕೊಂಡು ವರ್ಷದಿಂದ ವರ್ಷಕ್ಕೆ ಹೊಸ ರೂಪವನ್ನ ಪಡ್ಕೊಳ್ತಾ, ಹೊಸ ಏನು ಆ ಯೋಜನೆಗಳನ್ನ ನಿಯೋಜನೆ ಮಾಡ್ಕೊಳ್ತಾ ಉತ್ತರಕ್ಕೆ ಬೆಳೀತಾ ಇರೋದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಯಾರ ಒಂದು ಅಧೀನದಲ್ಲಿಯೂ ಈ ಸಂಸ್ಥೆ ಇಲ್ಲ. ನಿಮಗ್ ನೀವೇ ರಾಜರು, ನಿಮಗ್ ನೀವೇ ರಾಣಿಯರು. ನೀವೆಲ್ರಿಗೂ ಸ್ವಾತಂತ್ರ್ಯ ಇದೆ, ಸಮಾನತೆ ಇದೆ, ಎಲ್ಲವೂ ಇದೆ. ಒಬ್ರಿಗೊಬ್ರು ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಟ್ಕೊಳ್ತಾ ನೀವೆಲ್ಲರೂ ಬೆಳೀತಾ ಇರೋದನ್ನ ನೋಡಿದ್ರೆ ಇದೊಂದು ಆದರ್ಶವಾಗಿರ್ತಕ್ಕಂಥ, ಮಾದರಿ ಆಗಿರ್ತಕ್ಕಂತಹ ಒಂದು ಸಂಘ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮಹಿಳೆಯರು ಬೆಳವಣಿಗೆಯನ್ನು ಹೊಂದೋದಕ್ಕೆ, ತಾವು ಬದುಕಿನಲ್ಲಿ ಒಂದು ನೆಮ್ಮದಿಯ ಬದುಕನ್ನ ಕಂಡುಕೊಳ್ಳೋದಕ್ಕೆ, ನಮ್ಮೆಲ್ಲ ಒತ್ತಡಗಳನ್ನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಸಮಾಜ ಅಂತ ಹೇಳೋದಕ್ಕೆ ನಾನು ತುಂಬಾನೇ ಇಷ್ಟ ಪಡ್ತೇನೆ. ಇವತ್ತು ಹೆಣ್ಣು ಮಕ್ಕಳು ನಾವೆಲ್ಲ ಓದಿದೀವಿ, ಬೇಕಾದಷ್ಟು ಆರ್ಥಿಕ ಸ್ವಾತಂತ್ರ್ಯ ಇದೆ, ಮನೆಯಲ್ಲಿ ಚೆನ್ನಾಗಿ ದುಡಿಮೆ ಇದೆ, ಎಲ್ಲಾದ್ರೂ ಇದೆ. ಅಂದ್ರೂ ನಮ್ಗೆಲ್ಲೋ ಒಂದ್ ಕಡೆ ಏನೇನೋ ಒಂದ್ ಇರ್ತಾವೆ ಅಲ್ವಾ. ಕೆಲವೊಂದು ವಿಷಯಗಳು ನಮ್ಮ ಬದುಕಿನ ನೆಮ್ಮದಿಯನ್ನ ನುಂಗು ಬಿಡ್ತಾವೆ. ಅಂತಹ ವಿಷಯಗಳಲ್ಲಿ ಒಂದ್ ಯಾವ್ದಪ್ಪ ಅಂತಂದ್ರೆ ಅನುಮಾನ. ಈ ಅನುಮಾನ ಅಂತಕ್ಕಂಥದ್ದು, ಅದಕ್ಕೆ ದೊಡ್ಡವರು ಹಿರಿಯರು ಹೇಳಿರೋದು ಅನುಮಾನಂ ಪೆದ್ದ ರೋಗಂ ಅಂತ. ಅದು ಯಾರಿಗಿರ್ತದೆ ಅಂದ್ರೆ ಪೆದ್ರಿಗೆ ಮಾತ್ರ ಇರ್ತದಂತ ಅನುಮಾನ ಅನ್ನೋ ರೋಗ. ಹಾಗಾಗಿ ಬುದ್ಧಿವಂತರಿಗೆ ಆ ರೋಗ ಇರಲ್ಲಂತೆ. ಅವರು 4-6 ಕಡೆಯಿಂದ ಯೋಚನೆ ಮಾಡಿ ಅದನ್ನ ಪರಿಹಾರ ಮಾಡ್ಕೋತಾರೆ. ಈ ಅನುಮಾನದಿಂದಾಗಿ ಎಷ್ಟೋ ಕುಟುಂಬಗಳು ಇವತ್ತು ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದಾವೆ. ನಮ್ಮ ಜನಪದ ಸಾಹಿತ್ಯದಲ್ಲಿ ನಮ್ಮ ಜನಪದ ಹೆಣ್ಮಕ್ಳು ಹೇಗಿದ್ರು ಅಂದ್ರೆ, ಅವ್ರು ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಓದ್ದವರಲ್ಲ. ಬದುಕಿನಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನ ಎಷ್ಟು ಸುಲಭವಾಗಿ ಬಗೆಹರಿಸ್ಕೊಳ್ತಾ ಇದ್ರು ಅಂತಂದ್ರೆ, ಒಬ್ಳು ಶ್ರೀಮಂತ ಮನೆಯ ಹೆಣ್ಮಗಳು ನಮ್ಮ ಹೇಮಾನಂದರು, ಅವರು ಮೈ ತುಂಬ ಬಂಗಾರ
ನಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆಗೆ ಹರಟೆ ಹೊಡ್ಕೊಂತ ಕುಂತಿದ್ಲಂತ ಕಟ್ಟೆ ಮೇಲೆ. ಆವಾಗ ಇನ್ನೊಬ್ಳು ಬಂದ್ಲಂತೆ, ಅವಳು ಗೆಳತಿ ಬಂದ್ಬಿಟ್ಟು ಹೇಳಿದ್ಲಂತೆ, ಚಿಂತಾಕೋ ಇಟ್ಟುಕೊಂಡು ಚಿಪ್ಪಾಟಿ ಬಡಿವಾಗೆ ಚಿಂತಿಲ್ಲವೇನೆ ನಿನಗೀಟು, ಚಿಂತಿಲ್ಲವೇನೆ ನಿನಗೀಟು ನಿನ ಗಂಡ ಅಲ್ಲೊಬ್ಬಳ ಕೂಡ ನಗುತ್ತಿದ್ದ. ಇಟ್ಟುಬಿಟ್ಲು ಫಿಟ್ಟಿಂಗ. ಈಗ ಮೈ ತುಂಬಾ ಬಂಗಾರ ಹಾಕೊಂಡು, ಚಿಂತಾಕೊಂಡ್ರೆ ಬಂಗಾರ ಬಂಗಾರ ಹಾಕೊಂಡು ಚಿಪ್ಪಾಟಿ ಬಡಿ ಮತ್ತೆ ಹರಟೆ ಹೊಡಿತಾ ಇದೆಯಲ್ಲ, ನಿಂಗೆ ಸ್ವಲ್ಪನೂ ಚಿಂತೆ ಇಲ್ವೇನೆ ನಿನ್ನ ಗಂಡ ಅಲ್ಲಿ ಅರಕ್ಕಿದೋ ಜೊತೆಗೆ ನಗ್ತಾ ನಿಂತುದ್ದ ಅಂತ ಇಟ್ಬಿಟ್ಲು. ನಾವಾಗಿದ್ರೆ ಏನ್ ಮಾಡ್ಬಿಡ್ತಿದ್ವಿ, ನನ್ನ ಗಂಡ ಯಾವಕ್ಕಿದೋ ಜೊತೆ ನಗ್ತಾ ಇದ್ನ, ಹಂಗಲ್ಲ ಕಣೆ ಬರ್ಲಿ ಕಣೆ ಮಾಡ್ತೀನಿ ಕಣೆ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನಾನು ಬಿಟ್ಟು ಹೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ರದ್ದಾಂತ ಮಾಡ್ತಿದ್ವಿ. ಆದ್ರೆ ಹೆಣ್ಣು ಮಗಳು ಎಷ್ಟು ಸಮಾಧಾನವಾಗಿ ಉತ್ತರ ಹೇಳ್ತಾಳೆ ಅಂತಂದ್ರೆ, ನಕ್ಕಾರೆ ನಗಲ್ ಹೇಳೆ ನಕ್ಕಾರೆ ನಗಲ್ ಹೇಳೆ ನಗೆ ಮುಗದ ಕ್ಯಾರಿಗೆ, ನಾ ಮುಂಚೆ ಮುಡಿದ ಮಲ್ಲಿಗೆಯ, ನಾ ಮುಂಚೆ ಮುಡಿದ ಮಲ್ಲಿಗೆಯ ನನ್ನ ಗೆಳತಿ ಅವಳೊಂದರಗಳಿಗೆ ಮುಡಿಲೇಳೆ. ಎಷ್ಟು ಉದಾರವಾದ ಮನಸ್ಸು. ಅವಳು ಸ್ವಲ್ಪ ಹೊತ್ತು ಮುಟ್ಕೊಂಡು ಖುಷಿ ಪಡ್ಲಿ ಬಿಡು, ನಾನ್ ಮುಂಚೆನೆ ಮುಟ್ಕೊಂಡ್ಬಿಟ್ಟಿದ್ದೆ ನನ್ ಒಲಿಯುವ ಅಂತಾಳೆ. ಅಷ್ಟಕ್ಕೆ ಬಿಡಲ್ಲ ಅವಳು, ಮಂದಿ ಮಾರ್ಯಾಗೆ ಮಾನ ಕಳಿಬಾರ್ದು ಅಂತ ಅಲ್ಲಿ ಅವಳಿಗೆ ಸಮಾಧಾನ ಮಾಡಿ ಬರ್ತಾಳೆ. ಐತ್ ಬಾ ಮಗನೇ ಮನೆಗ್ ಬಾ ನಿನಗೆ ಐತೆ ಅಂತಂದು ಮನೆಗ್ ಬಂದ ಮೇಲೆ ತಗೊಂತಾಳೆ. ಎಷ್ಟು ನೈಸಾಗಿ ಐಸಿಡ್ತಾಳೆ ಅಂತಂದ್ರೆ ಅವಳು ಕಂಪ ಮಾಡಲ್ಲ. ಮಾವಾಗಿದ್ರು ಅಯ್ಯೋ 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 ಉರು 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 ಮಾಡ್ಬಿಡ್ತಿದ್ವಿ. ಆದ್ರೆ ಅವಳು ಅಂಗಿ ಮ್ಯಾಲಂಗಿ ಚಂದೇನೋ ನನರಾಯ, ರಂಭೆ ಮ್ಯಾಲೆ ರಂಭೆ ಪ್ರತಿರಂಬೆ, ರಂಬೆ ಮ್ಯಾಲೆ ರಂಬೆ ಪ್ರತಿರಂಬೆ ತಂದರೆ ಚಂದೇನು ಮನಿಯಾಗೆ ನನರಾಯ. ಎಷ್ಟು ಸಮಸ್ಯೆಯನ್ನ ಎಷ್ಟು ಸುಲಭವಾಗಿ ಬಗೆಹರಿಸ್ಕೊಳ್ತಾರೆ ನೋಡಿ. ಹಂಗೆ ನಮ್ಮ ಕುಟುಂಬದಲ್ಲಿ ಈ ಥರದ್ದು ಏನಾದ್ರೂ ಸಮಸ್ಯೆಗಳು ಬಂದ್ರೆ ನಮ್ಮ ಗಂಡ್ಮಕ್ಳು ಅಲ್ಲಿ ಇಲ್ಲಿ ಮೇಯಕ್ಕೆ ಹೋದ್ರೆ ಅಂದ್ರೆ ಈ ಲ್ಯಾಂಡ್ ಲೈನ್ ಜೊತೆಗೆ ಒಂದು ಮೊಬೈಲ್ ಅನ್ನು ಇಟ್ಕೊಂಡಿದ್ರೆ ತುಂಬಾ ಯೋಚನೆ ಮಾಡ್ಬೇಡ್ರಿ, ತುಂಬಾ ಯೋಚನೆ ಮಾಡ್ಬೇಡ್ರಿ, ಜಾಸ್ತಿ ಪ್ರೀತಿ ಮಾಡ್ರಿ ಅಷ್ಟೇನೆ. ತುಂಬಾ ಯೋಚನೆ ಮಾಡ್ಬೇಡ್ರಿ, ಜಾಸ್ತಿ ಪ್ರೀತಿ ಮಾಡ್ರಿ. ಆ ಕಡೆ ಈ ಕಡೆ ತಿರುಗ್ದಂಗೆ ನೀವು ನೋಡ್ಕೊಳ್ರಿ, ಅದು ನಿಮ್ ಕೈಲೇ ಇದೆ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ಹಾಗಾಗಿ ಎಲ್ರನ್ನು ಕೌಟುಂಬಿಕ ಬದುಕನ್ನ ಸುಂದರವಾಗಿ ಕಟ್ಕೊಳ್ಳೋದು. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಮನೆಯನ್ನ ನಂದ ಗೋಕುಲವನ್ನಾಗಿ ಮಾಡ್ಕೋಬಹುದು. ಮನಸ್ಸು ಮಾಡಲಿಲ್ಲ ಅಂದ್ರೆ ನೊಂದ ಗೋಕುಲವನ್ನಾಗಿ ಮಾಡಬಹುದು. ಎರಡು ಯಾರ ಕೈಲಿದೆ? ಹೆಣ್ಣು ಮಕ್ಕಳ ಕೈಲೇನೆ ಇದೆ. ಒಲಿದರೆ ನಾರಿ ಮಾರಿ, ಮಾರಕ್ಕೆ ಎಲ್ಲರೂ ರೆಡಿ ಇದ್ದಾರೆ, ಕೊಳ್ಳೋರ್ಬೇಕಲ್ಲ. ಹಾಗಾಗಿ ನಮ್ಗೆ ಸಮಸ್ಯೆಗಳು ಬಂದಾಗ ನಾವೇ ಬಗೆಹರಿಸ್ಕೋಬೇಕು. ಹೆಣ್ಣು ಒಲಿದ್ರೆ ನಾರಿನೂ ಆಗ್ಬೇಕು, ಮುಣಿದ್ರೆ ಮಾರಿನೂ ಆಗ್ಬೇಕು, ಆಮೇಲೆ ಹೆಮ್ಮಾರಿನೂ ಆಗ್ಬೇಕಾಗತ್ತೆ. ಇಲ್ಲ ಇಲ್ಲ ಅಂದ್ರೆ ನಿಮಗೆ ತುಳಿದಾಕ್ಬಿಡ್ತಾರೆ ಅಷ್ಟೇ. ಎಲ್ಲದಕ್ಕೂ ನಮ್ಮ ಸಂಸಾರವನ್ನು ಸರಿ ಮಾಡ್ಕೋಬೇಕು ಅಂದ್ರೆ ನಾವೆಲ್ಲದಕ್ಕೂ ಸಿದ್ಧರಾಗಿರ್ಬೇಕಾಗುತ್ತೆ. ಇನ್ನು ಹೆಣ್ಣು ಮಕ್ಕಳು ಸ್ವಾರ್ಥಿಗಳಾಗ್ಬೇಕು. ನಮಗೆಲ್ಲ ಹೇಳ್ತಾರೆ, ಹೆಣ್ಣು ಅಂದ್ರೆ ಹೇಳಿದ್ರು ಇಂದ್ರ ಹೇಳಿದ್ದು, ಯಾರೊಬ್ರು ಹೇಳಿದ್ರಿ ನಿರೂಪಕರು. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭ, ಕ್ಷಮ್ಯ ಧರಿತ್ರಿ ಅಂತ ಹೇಳ್ತಾರೆ. ಅಂತ ಹೆಣ್ಣು ತ್ಯಾಗಮಯಿ ಅಂತ ಕರೀತಾರೆ ಹೆಣ್ಣನ್ನು. ಹೌದಲ್ವಾ? ನಾವು ಇಡೀ ಮನೆಗಾಗಿ, ಮಕ್ಕಳಿಗಾಗಿ, ಗಂಡನಿಗಾಗಿ ಎಷ್ಟೊಂದು ತ್ಯಾಗ ಮಾಡ್ತೀವಿ. ಅಂತ ತ್ಯಾಗ ವಹಿಸ್ಕೊಂಡಿರ್ತಕ್ಕಂಥ ಹೆಣ್ಣು ಸ್ವಾರ್ಥಿ ಆಗೋದಕ್ಕೆ ಸಾಧ್ಯ ಇಲ್ಲ, ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮೆಲ್ರಿಗೂ ಅದಕ್ಕೇನೆ ಒಂದು ಧಾರಾವಾಹಿ ಶೀರ್ಷಿಕೆ ಆಡ್ ಬರುತ್ತೆ,
ಗಡಗಾಳೋ ಎರಡಾಗಿ ಒಡಲೊಂದು ತುಂಗೆಯ ಸಮವಿರಲೇ ಎರಡು ಕಡೆ, ಸಮವಿರಲೇ ಎರಡು ಕಡೆ, ನಿನ ಕಣ್ಣು ಸಮವಿರಲೇ ಎರಡು ಕಡೆ. ಕ್ಯಾರಿಗೆ ಮೊಗದವಳು ನೀರಿಗೆ ಬಂದಾಳ, ನಗೆ ಬಾಡದಿರಲೇ ತಾಯಿ ಅವಳ, ನಗೆ ಬಾಡದಿರಲೇ ತಾಯಿ. ದಯವಿರಲಿ ಕೈ ಮುಗಿವೆ ತಾಯಿ ತುಂಗವ್ವಗೆ, ತಾಯಿ ತುಂಗವ್ವಗೆ ಕೈಯ ಮುಗಿಯುವೆ. ಹೆಣ್ಮಕ್ಳು ತಮ್ಮ ದೃಷ್ಟಿಕೋನವನ್ನ ಸಮವಾಗಿ ಇಟ್ಕೊಂಡಿರ್ಬೇಕು. ಒಂದು ನದಿ ಇದ್ದ ಹಾಗೆ ಹೆಣ್ಣು ಅಂದ್ರೆ ಎರಡು ದಡ ಇರ್ತಾವ ನದಿಗೆ. ಆ ಎರಡು ದಡಗಳು ತವ್ರ ಮನೆಯವರು, ಗಂಡನ ಮನೆಯವರು. ಒಂದು ಹೆಣ್ಣು ಒಂದು ಗಂಡು ಮಕ್ಕಳಾದ ಈ ಎರಡನ್ನ ಸಮಾನ ದೃಷ್ಟಿಕೋನದಿಂದ ನೋಡಬೇಕು. ಸ್ವಾರ್ಥಿಗಳಾಗಬಾರ್ದು. ಗಂಡಿನ ಮನೆಯವರು ಅಂದ್ರೆ ಹೆಣ್ಣಿನ ಅಮ್ಮ ಅಂದ್ಬಿಟ್ರೆ ಅಮ್ಮ ಅತ್ತೆ, ಈ ತರ ಭಾವನೆಗಳು ಇರಬಾರ್ದು. ಹೆಣ್ಮಕ್ಳು ಸ್ವಾರ್ಥಿಗಳು ಆಗ್ಬಾರ್ದು ಈ ವಿಷಯದಲ್ಲಿ. ಒಂದ್ಸರಿ ನಾನು ಸವಳಂಗದಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು, ಆಂಜನೇಯ ದೇವಸ್ಥಾನ. ಉದ್ಘಾಟನೆ ಕರೆದಿದ್ರು, ಹೋಗಿದ್ದೆ. ಬಹಳ ಜನ ಬಂದಿದ್ರು. ಎಲ್ಲರನ್ನೂ ಬಹಳ ಜನ ಸೇರಿಸ್ತಾರೆ. ಎಲ್ಲರನ್ನು ದೇವ್ರ ದರ್ಶನಕ್ಕೆ ಅಂತೇಳಿ ಕ್ಯೂ ನಿಲ್ಸಿದ್ರು. ನನ್ನನ್ನು ನಿಲ್ಸಿದ್ರು, ನಿಂತ್ಕೊಂಡೆ. ಎಲ್ರಿಗೂ ಅರ್ಚಕರು ಪಂಚಾಮೃತ ಪ್ರಸಾದವನ್ನ ಕೊಟ್ರು. ನಾನು ಅವತ್ತಿನ ಗೆಸ್ಟ್ ಅಂತೇಳಿ ನನಗೆ ಸ್ವಲ್ಪ ಜಾಸ್ತಿ ಸೋರ್ಬಿಟ್ರು. ಅದು ಇಲ್ಲೆಲ್ಲ ಸೋರ ಕತ್ತಿಬಿಟ್ರು. ಎಲ್ಲರೂ ನೆಕ್ಕಿದ್ರು, ನಾನು ನೆಕ್ಕಿದೆ. ಕೈಯೆಲ್ಲ ಅಂಟೆಂಟ್ ಆಗ್ಬಿಡ್ತು. ಒರ್ಸ್ಕೊಳಕ್ ಖರ್ಚಿರ್ಲಿಲ್ಲ, ತೊಳ್ಕೊಳಕ್ ನೀರಿರ್ಲಿಲ್ಲ. ಒಂಥರ ಮಾಡ್ಕೊಂತ ನಿಂತಿದ್ದೆ. ನಾನು ನಿಂತ್ಗಡೆ ಒಬ್ರು ಅಮ್ಮ ನಿಂತಿದ್ರು. ತಾಯಿ ಹಂಗೆ ಹಿಂಗೆ ಬಾಲ ಸುಟ್ಟು ಬೆಕ್ ಮಾಡ್ದಂಗೆ ಮಾಡ್ತಿದ್ಯಾ ಅಂತ. ಅಮ್ಮ ಕೈಯೆಲ್ಲ ಅಂಟೆಂಟ್ ಆಯ್ತು, ತೊಳ್ಕೊಳಕ್ ನೀರಿಲ್ಲ, ಒರ್ಸ್ಕೊಳಕ್ ಖರ್ಚಿಪ್ಪಿಲ್ಲ ಅಂದೆ. ಹೈ ಅದಕ್ಕೆ ಯಾಕೆ ಹಿಂಗೆ ಮಾಡ್ತಿದ್ಯಾ? ನೀನ್ ಮುಂದೆ ನಿಂತಿದ್ದಾಳಲ್ಲ ಆಕೆ ಸರಿ ಒರ್ಸು. ನಾನು ಅಮ್ಮ ಅವ್ರಿಗೆ ಗೊತ್ತಾದ್ರೆ ಬೈಯಲ್ವಾ ಅಂದೆ. ಹೈ ನಾನ್ ನಿನ್ ಸೆರ್ಗಿಗೆ ಒರ್ಸಿದ್ದೆ, ನಿನ್ಗೇನ್ ಗೊತ್ತಾತ ಅಂದ್ಬಿಟ್ರೆ. ನಾನ್ ಚೆನ್ನಾಗಿರ್ಬೇಕು ಅಂತೇಳಿ ಅವ್ರಿಗೆ ಒರ್ಸಿದ್ರೆ ಸ್ವಾರ್ಥಿ ಆಗಲ್ವೇ ನಮ್ಮ ನಾನು ಅಂದೆ. ಹೈ ಯಾದ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ, ವರ್ಷು ಅಂದ್ಬಿಟ್ರೆ. ಹಿಂಗೆ ಹೆಣ್ಮಕ್ಳು ನಾನಷ್ಟೇ ಚೆನ್ನಾಗಿರ್ಬೇಕು, ನನ್ನ ಗಂಡ ಅಷ್ಟೇ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳಷ್ಟೇ ಚೆನ್ನಾಗಿರ್ಬೇಕು ಅನ್ನೋದನ್ನ ಬಿಟ್ಟು ತಾ ಮಾಡಿದ ಪಾಪ ತಾ ಕಳಿಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ, ಮಾಡಿದ್ದುಣ್ಣ ನಾವು ನಮ್ಮ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಂಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ನೆಟ್ಟಿಗೆ ನೋಡ್ಕೊಳಲ್ಲ. ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೆಣ್ಣು ಅನ್ನೋ ಪದಕ್ಕೆ ಒಂದು ಅರ್ಥವನ್ನ ನಾವು ಕಲ್ಪಿಸ್ಕೊಡ್ಬೇಕು. ಇನ್ನ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಿಸ್ಬೇಕು ಅಂತ ಎಲ್ಲರೂ ಹವಣಿಸ್ತೀವಿ. ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಎಷ್ಟರ ಲಕ್ಷ ಖರ್ಚಾಗ್ಲಿ, ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ತಗೋಬೇಕು, ಚೆನ್ನಾಗಿ ದುಡಿಬೇಕು, ಇಷ್ಟೆಲ್ಲ ಆಸೆ ಇಟ್ಕೊಂಡಿರ್ತೀವಿ. ಅದ್ರ ಜೊತೆಗೇನೆ ಒಂದಷ್ಟು ಸಂಸ್ಕಾರವನ್ನ ಕಲಿಸೋದು ತಾಯಿಯಾದಂಥಳ ಬಹುದೊಡ್ಡ ಜವಾಬ್ದಾರಿ. ಒಂದು ಭತ್ತಕ್ಕೆ ಸಂಸ್ಕಾರ ಕೊಟ್ರೆ ಊಟ ಮಾಡೋ ಅನ್ನ ಆಗುತ್ತೆ. ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ರೆ ಅದು ಒಂದೊಳ್ಳೆ ವಿಗ್ರಹ ಆಗಿ ಪೂಜೆಗೊಳಗಾಗುತ್ತೆ. ಮತ್ತೆ ಸಗಣಿಗೆ ಸಂಸ್ಕಾರ ಕೊಟ್ರೆ ಧರಿಸ್ಕೊಳ್ಳೋ ವಿಭೂತಿ ಆಗುತ್ತೆ. ಒಂದು ಬಿದಿರಿಗೆ ಸಂಸ್ಕಾರ ಕೊಟ್ರೆ ಸುಂದರವಾಗಿ ನುಡ್ಸೋ ಕೊಳಲಾಗುತ್ತೆ. ಹಾಗೇನೆ ಹಾಲಿಗೆ ಸಂಸ್ಕಾರ ಕೊಟ್ರೆ ತುಪ್ಪ, ಮೊಸರು, ಬೆಣ್ಣೆ ಎಲ್ಲದನ್ನೂ ಆಗುತ್ತೆ. ಅದೇ ತರ ನಮ್ಮ ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಟ್ಟು ನಾವು ಇವತ್ತು ಬೆಳೆಸ್ಬೇಕಾಗಿದೆ. ಒಂದ್ ಕಡೆ ಎಲ್ಲೋ ನಮ್ಮ ಮಕ್ಕಳು ಕಳೆದೋಗ್ತಾ ಇದ್ದಾರೆ. ಅದು ಸಹ ಇವತ್ತಿನ ಮಹಿಳೆಯರ ದೊಡ್ಡ ಸವಾಲಾಗ್ತಾ ಇದೆ. ದೊಡ್ಡ ಸವಾಲು. ಯಾರ ಜೊತೆ ಹೋಗ್ತಾ ಇದ್ದಾರೆ, ಮೊಬೈಲಲ್ಲಿ ಏನ್ ನೋಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಇದ್ಯಾವುದು ಇವತ್ತು ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಕೈ ಮೀರಿದ ಮೇಲೆ ನಮಗೆ ಗೊತ್ತಾಗುತ್ತೆ.
ಇದು ಒಂದು ದೊಡ್ಡ ಸವಾಲನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಎಷ್ಟೇ ನಾವು ಶ್ರೀಮಂತರಾಗಿದ್ದೀವಿ ಅಂತಂದ್ರೆ ಎಲ್ಲೋ ನಮ್ಮ ಕುಟುಂಬದಲ್ಲ ಸಮಸ್ಯೆಗಳು ಸವಾಲುಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರೆ ಅವ್ರು ಮುಂದೊಂದು ದಿನ ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಂಬಂಧಗಳ ಬೆಲೆಯನ್ನ ಇವತ್ತು ನಾವು ಕಟ್ಟಿಕೊಡ್ಬೇಕಾಗಿದೆ. ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ ಇವತ್ತು ನಮ್ಮ ಮಕ್ಕಳಿಗೆ. ಯಾಕೆ ಅಂದ್ರೆ ನಾವು ಯಾವ್ದು ಕಾರ್ಯಕ್ರಮಕ್ಕೆ ಕರೆದ್ರೆ ನಮ್ಮ ಜೊತೆಗೆ ಬರಲ್ಲ. ಅವರು ನಮ್ಮ ಜೊತೆಗೆ ಯಾವ ಕಾರ್ಯಕ್ರಮಕ್ಕೆ ಬರಲ್ಲ. ಯಾರ ಇವ್ರು ಚಿಕ್ಕಪ್ಪ, ಇವ್ರು ದೊಡ್ಡಪ್ಪ, ಇವ್ರು ಮಾವ, ಇವ್ರ ಅತ್ತೆ ಅಂತ ಏನು ಪರಿಚಯ ಮಾಡ್ಕೊಡಕ್ಕೆ ಅವರು ನಮ್ಮ ಕೈಗೆನೆ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಸರಿಯಾದ ಸಂಸ್ಕಾರವನ್ನು ಕೊಡಬೇಕು. ಹೆಣ್ಣು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಭಾರತದ ಸಂಸ್ಕೃತಿ ಅನ್ನೋದು ಶ್ರೇಷ್ಠವಾದಂಥ ಸಂಸ್ಕೃತಿ. ಆ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ರವಾನಿಸಬೇಕಾದ ಮಹತ್ತರ ಜವಾಬ್ದಾರಿ ಎಲ್ಲ ತಾಯಂದ್ರ ಮೇಲೂ ಇದೆ. ಇವತ್ತು ಬೇಕಾದಷ್ಟು ಕಡೆ ಅತ್ಯಾಚಾರಗಳಾಗ್ತಾ ಇದೆ, ಹೆಣ್ಮೇಲೆ ಆಸಿಡ್ ದಾಳಿಗಳಾಗ್ತಾ ಇದೆ, ಮತ್ತೆ ಅಗೌರವದ ವಾತಾವರಣ ಇದೆ, ಶೋಷಣೆಗಳು ನಡೀತಾ ಇದೆ, ದೌರ್ಜನ್ಯಗಳು ನಡೀತಾ ಇದೆ, ಲೈಂಗಿಕ ಕಿರುಕುಳಗಳು ನಡೀತಾ ಇದೆ. ನಾವೆಷ್ಟೇ ಓದಿದೀವಿ, ಒಂದು ಒಳ್ಳೆ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ಇವತ್ತಿಗೂ ಜೀವಂತ ಇದ್ದಾವೆ. ನಾನು ಹಾವೇರಿನಲ್ಲಿ ನಮ್ಮ ಮನೆಯವ್ರು DDP ಆಗಿದ್ರು. ಅಲ್ಲಿದ್ದಾಗ ಅವಳು ಒಬ್ಳು PU ಲೆಕ್ಚರರ್, ಅವಳು ಆ ಹುಡುಗಿ ಒಂದು ಹಳ್ಳಿಯಲ್ಲಿರೋ ಕಾಲೇಜಿಗೆ ಓಡಾಡ್ತಿದ್ದು. ಮದುವೆ ಆಗಿತ್ತು ಅವಳಿಗೆ. ಆಕೆ ಗಂಡನಿಗೆ ವಿಪರೀತ ಅನುಮಾನ ಹೆಂಡತಿ ಮೇಲೆ. ಎಷ್ಟು ಮಟ್ಟಿಗೆ ಅನುಮಾನ ಅಂತಂದ್ರೆ ಅವಳ ಜನನಾಂಗಕ್ಕೆ ಆಸಿಡ್ ಹಾಕಿದ್ದ. ಯಪ್ಪ, ಅದು ಕೃತ್ಯ ನೆನೆಸ್ಕೊಂಡ್ರೆ ನನಗೆ ಹಾಕಿ ಬಟ್ಟೆ ಎಲ್ಲ ತುರ್ಕಿ ಎಷ್ಟು ಹಿಂಸೆ ಕೊಟ್ಟಿದ್ದ ಅಂದ್ರೆ ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದ. ಆ ಹೆಣ್ಮಕ್ಳು ಬದುಕೋದೇ ಕಷ್ಟ ಆಗಿತ್ತು. ಬೆಂಗಳೂರಲ್ಲಿ ನನಗೆ ಗೊತ್ತಿರುವಂತಹ ಒಬ್ಳು ಹುಡುಗಿ, ಅವಳು B.Ed ಮಾಡ್ಕೊಂಡಿದ್ಲು. ಒಂದು ಮಗು ಆಯ್ತು. ಅಲ್ಲೇ ಪಕ್ಕದಲ್ಲಿ ಒಂದು ಸ್ಕೂಲ್ ಇತ್ತು, ಪ್ರೈವೇಟ್ ಸ್ಕೂಲ್. ಗಂಡ ಇಂಜಿನಿಯರ್ ಇದ್ದ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮನೇಲಿ ಕೂತು ಬೋರ್ ಆಗ್ತಾ ಇದೆ, ಮಗುನೂ ಸ್ಕೂಲಿಗೆ ಸೇರಿಸ್ಬೇಕು. ಅಲ್ಲಿ ನಾನು ಸೇರ್ಕೊಂಡ್ರೆ, ಟೀಚರ್ ಆಗಿ ಸೇರ್ಕೊಂಡ್ರೆ ನನ್ನ ಮಗುಗೆ ಫ್ರೀ ಎಜುಕೇಶನ್ ಕೊಡ್ತಾರಂತೆ. ಸೇರ್ಕೊಳ್ತೀನಿ ಅಂತ. ಅವಳು ತುಂಬಾ ಚೆನ್ನಾಗೇನೆ ಇದ್ಲು. ಗಂಡನಿಗೆ ವಿಪರೀತ ಅನುಮಾನ. ಅವಳು ಹೋಗ್ಬಿಟ್ರೆ ಸ್ಕೂಲಿಗೆ ಯಾರ ಮೇಲೆ ಕಣ್ಣು ಹಾಕ್ತಾಳೋ ಏನು ಅಂತೇಳಿ ಅನುಮಾನ ಪಟ್ಬಿಟ್ಟು ಆಫೀಸಿಂದ ಬರುವಾಗ ಒಂದು ಬಾಟ್ಲಲ್ಲಿ ಏನೋ ಹಿಡ್ಕೊಂಬಂದ. ಅವಳು ಕಾಫಿ ಕುಡಿಬೇಕು ಅಂತೇಳಿ ಕಾಫಿ ಮಾಡ್ಕೊಂಡು ಟೀಪಾಯ್ ಮೇಲೆ ಇಟ್ಕೊಂಡು ಕೂತಿದ್ದಾಳೆ. ಬಂದವನೇ ಸದ್ಯ ಮುಖಕ್ಕೆ ಹಾಕಿಲ್ಲ ಅವಳಿಗೆ ಆಸಿಡ್ ಅನ್ನ. ಇಷ್ಟು ಕೆಳಗೆ ಇಷ್ಟು ಇಲ್ಲಿಂದ ಪೂರ್ತಿ ಆಸಿಡ್ ಹಾಕ್ಬಿಟ್ಟಿದ್ದಾಳೆ. ಅವಳು ಆ ಉರಿ ತಡ್ಕೊಳಕ್ಕಾಗದೆ ಕಿರ್ಚಾಡ್ದಾಗ ಅಕ್ಕಪಕ್ಕದವ್ರು ಬಂದು ಅವಳನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಜೊತೆಗೆ ಅವ್ರ ಅಪ್ಪ ಇರ್ಲಿಲ್ಲ, ಅಮ್ಮ ಒಬ್ಬರೇ ಇದ್ದಿದ್ದು. ಅವ್ರ ಜೀವನಕ್ಕೆ ಆಧಾರವಾಗಿದ್ದು ಒಂದೇ ಒಂದು ಮನೆ ಇತ್ತು. ಆ ಮನೆಯನ್ನು ಮಾರಿ 25 ಲಕ್ಷ ಖರ್ಚು ಮಾಡಿ 3 ವರ್ಷ ಆ ಹುಡುಗಿ ಬೆಡ್ಡಿಡನೆ ಆಸ್ಪತ್ರೆನಲ್ಲಿ. ಅವಳನ್ನ ಬದುಕಿಸಿದ್ರು. ಆಮೇಲೆ ಅವಳ ಅವನ ಜೊತೆಗೆ ಹೋಗ್ಲಿಲ್ಲ. ಆ ಮಗು ಇಟ್ಕೊಂಡು ಇವತ್ತು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಸುಖವಾಗಿದ್ದಾಳೆ. ಇಂಥ ಘಟನೆಗಳ ಭರ್ಜರಿ. ನಾನು ಕುಂಬಳೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೊಕ್ಕನೂರು ಅಂತ ಬರುತ್ತೆ. ಆ ಕೊಕ್ಕನೂರಲ್ಲಿ ಒಬ್ಬಳ ಪ್ರೈಮರಿ ಟೀಚರ್ ದಿನ ಓಡಾಡ್ತಿದ್ದ, ನಮ್ಮ ಬಸ್ಸಲ್ಲೇ ಬರ್ತಿದ್ದ. ಅಲ್ಲಿರೋಂಥ ಒಂದು ಪೋಖ್ರಿ ಹುಡುಗ, ನೀನು ಪ್ರೀತಿ ಮಾಡ್ತೀನಿ, ಇನ್ನು ಮದುವೆ ಆಗಿರಲಿಲ್ಲ ಹುಡುಗಿಗೆ, ಪ್ರೀತಿ ಮಾಡ್ತೀನಿ ದಿನಾಳು ಹಿಂದಿನ ತಲೆಯನ್ನು. ಒಂದಿನ ಬಸ್ಸಿಗೆ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಅವಳು ಒಂದಿನ ಕೇಳಿಕ್ಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತೇಳಿ ಹೇಳಿದ್ದಾಳೆ, ನಿರಾಕರಿಸಿದಾಳೆ ಅವನ ಪ್ರೀತಿನ. ತಿರುಗಿನ ಬಂದು ಅವಳಿಗೆ ಆಸಿಡ್ ಬಿಡದ. ಅವಳಿಲ್ಲೇ ಆಸ್ಪತ್ರೆಯಲ್ಲಿ ಸೇರ್ಕೊಂಡು ತುಂಬಾ ಹಾನಿ ಆಗ್ಲಿಲ್ಲ. ಹಾನಿ ಆಗಿದ್ದಂತೂ ನಿಜ. ಇಂಥ ಘಟನೆಗಳು. ನಾನು ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಾತ್ರಾಳ ಅಂತ ಬರುತ್ತೆ, ಅಲ್ಲೊಂದು ಮುರಾರ್ಜಿ ಶಾಲೆ ಇತ್ತು. ಅಲ್ಲಿ ಪ್ರತಿಭಾ ಅನ್ನೋ ಹುಡುಗಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು, ಹೈಸ್ಕೂಲ್ ಟೀಚರ್ ಆಗಿದ್ಲು. ಅಲ್ಲೂ ಹೀಗೇನೆ ಒಬ್ಬ ಪ್ರೀತಿ ಮಾಡ್ತೀನಿ ಅಂತೇಳಿ ಹಿಂದೆ ಬಿದ್ದಿದ್ದ. ಅಲ್ಲಿ ಮೇನ್ ರೋಡ್ ಹೈವೇ ಇಂದ ಎಡಗಡಿಕೆ ನಡ್ಕೊಂಡು ಹೋಗ್ಬೇಕು. ಅಷ್ಟು ದೂರ ಹೊಲಗಳಲ್ಲಿ ನಡ್ಕೊಂಡು ಹೋಗ್ಬೇಕು ಆ ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ. ಅವನೇನ್ ಮಾಡ್ದ, ಇವತ್ತು ಈ ಬಸ್ಸಿಗೆ ಬರ್ತಾಳೆ ಅಂತ ಕರೆಕ್ಟಾಗಿ ಕಾದಿದ್ಕೊಂಡು ಒಂದು ಮಚ್ಚಿಡ್ಕೊಂಡು ಹೋಗಿದ್ದಾನ. ಮಚ್ಚಿಡ್ಕೊಂಡು ಜೋಳ ಎಲ್ಲ ಬೆಳೆದಿತ್ತು, ಮೆಕ್ಕೆಜೋಳ. ಅದೇ ಹೊಲದಲ್ಲಿ ಅವಳು ನಡ್ಕೊಂಡು ಹೋಗ್ಬೇಕಿತ್ತು. ಅವಳು ಹಿಂಗ್ ಹೋಗ್ತಾ ಇದ್ದಾಳೆ. ಅವಳು ಕುತ್ತಿಗೆ ಗುರಿ ಇಟ್ಟಿದ್ದಾನೆ. ಒಂದ್ ಹೆಜ್ಜೆ ಮುಂದಿಟ್ಟಿದ್ದಾಳೆ. ಅವಳು ಒಂದ್ ಹೆಜ್ಜೆ ಮುಂದಿಟ್ಟಿದ್ಕೆ ಅವಳಿಗೆ ಈ ಭಾಗಕ್ಕೆ ಕೊಡ್ತಾ ಬಿತ್ತು. ಇಲ್ಲ ಅಂದ್ರೆ ಅವಳು ಅವತ್ತೇನೆ ಸತ್ತು ಹೋಗ್ತಿದ್ಲು. ಇಂಥ ಘಟನೆಗಳು ಬೇಕಾದಷ್ಟು ಇವತ್ತು
ನಡೀತಾ ಇದೆ. ಹೆಣ್ಣನ್ನ ಎಲ್ಲಿವರೆಗೆ ಗೌರವಿಸೋದಿಲ್ಲ ಈ ಸಮಾಜ ಅಲ್ಲಿ ತನಕ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಮೇಡಮ್ ಹೇಳಿದ್ರು ಈ ವರ್ಷನ ಥೀಮ್ ಏನು ಅಂತ ಹೇಳಿದ್ರೆ ಘೋಷವಾಕ್ಯ ಗಿವ್ ಟು ಗೇವ್ ಅಂತ ಹೇಳ್ಬಿಟ್ಟು, ಗಿವ್ ಟು ಗೇವ್, ಕೊಟ್ಟು ಪಡೀರಿ. ಏನ್ ಕೊಡ್ರಿ? ನಮ್ಗೆ ಸಮಾನತೆ ಕೊಡ್ರಿ, ಸ್ವಾತಂತ್ರ್ಯವನ್ನು ಕೊಡ್ರಿ, ಮಾರ್ಗದರ್ಶನವನ್ನು ಕೊಡ್ರಿ, ಶಿಕ್ಷಣವನ್ನು ಕೊಡ್ರಿ, ಎಲ್ಲಾ ಕ್ಷೇತ್ರಗಳಲ್ಲೂ ಅವಕಾಶವನ್ನ ಕೊಡ್ರಿ, ನಮ್ಮನ್ನ ಸಬಲೀಕರಣ ಮಾಡ್ರಿ. ಈ ಸಮಾಜ ಸಮೃದ್ಧ ಆಗುತ್ತೆ, ಆವಾಗ ನಾವು ಸಮಾಜಕ್ಕೆ ದುಪ್ಪಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಂದಿನ ಅರ್ಥಪೂರ್ಣವಾದ ಘೋಷಣೆ ಇದೆ. ಹೀಗಾಗಿ ಹೇಳ್ತಾ ಇದ್ದೇನೆ, ನಮ್ಮ ಹೆಣ್ಣು ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಡೋಣ ಅಂತ ಹೇಳ್ಬಿಟ್ಟು. ನಾನು ಒಬ್ಬ ರೈತ ಮಹಿಳೆನೂ ಹೌದು. ನಾನು ರಜಾ ಬಿಟ್ಟಾಗ್ಲೆಲ್ಲ ನಾನು ತೋಟದಲ್ಲಿ ಇರ್ತೀನಿ ಸಾಮಾನ್ಯ. ಅದು ಶನಿವಾರ ಭಾನುವಾರ ಬಂದ್ರೆ ಹೆಚ್ಚು, ಇವಾಗೇನು ರಜಾ ಇರುತ್ತೆ, ಅವಾಗೇನು ಏನು ಡ್ಯೂಟಿಯಲ್ಲಿ ಇಲ್ಲ, ಯಾವ ಕೆಲಸ ಇರುತ್ತೆ ಅಲ್ಲಿ ಹೋಗ್ತೀನಿ. ಒಂದು ರೈತ ಸಂಘದ ರ್ಯಾಲಿ ನಡೆದಿತ್ತು ಬೆಂಗಳೂರಲ್ಲಿ. ಆ ರ್ಯಾಲಿಗೆ ನಾನು ಹೋಗಿದ್ದೆ. ಮೆಜೆಸ್ಟಿಕಲ್ ಬಸ್ ಇಲ್ಲದೆ ಒಂದು ಸಿಟಿ ಬಸ್ ಹತ್ತು ಕುತ್ಕೊಂಡೆ. ಅದು ಅರಮನೆ ಮೈದಾನದಲ್ಲಿ ಇತ್ತು ರ್ಯಾಲಿ. ಕುತ್ಕೊಂಡಾಗ ಆ ಕಡೆ ಸೀಟ್ ಖಾಲಿ ಇತ್ತು. ಒಂದು ಸೀಟಲ್ಲಿ ಒಬ್ರು ರೈತರು ಹಸಿರು ಶಾಲ ಕಟ್ಟು ಕೂತಿದ್ರು. ಇನ್ನೊಂದು ಸೀಟ್ ಖಾಲಿ ಇತ್ತಲ್ಲ, ಒಬ್ಳು PU ಓದೋಂತ ಹುಡುಗಿ ಅಂತ ಅನ್ಸುತ್ತೆ. ಅವಳೇನಿಲ್ಲ, ಹೀಟ್ ಚಪ್ಪಲ್ ಹಾಕೊಂಡು ಓಪನ್ ಹೇರು ಬಿಟ್ಕೊಂಡು ಕೂದಲ್ ಹಾರಾಡಿಸ್ಕೊಂಡು ಒಂದು ಶಾರ್ಟ್ ಮಿಡಿ ಹಾಕೊಂಡು ಟಕ್ಕ 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 ಅಂತೇಳಿ ಬಂದು ಕುತ್ಕೊಂಡ್ಲು ರೈತರ ಪಕ್ಕ. ಆ ರೈತರು ಆ ಹುಡುಗಿನ ಮೇಲಿಂದ ಕೆಳಗೆ ನೋಡಿದ್ರು. ಒಂದು ಪ್ರಶ್ನೆ ಕೇಳಿದ್ರು, ಈ ಡ್ರೆಸ್ ಎಲ್ಲಿಂದ ತಗೊಂಡೆವ? ಅವಳಿಗೆ ಸಿಟ್ಟು ಬಂತು. ಅವಳು ಅವ್ರನ್ನ ನೋಡಿ ಗೊತ್ತಾಯ್ತು ಅವ್ರು ರೈತರು ಅನ್ನೋದು. ಹಸಿರು ಶಾಲ್ ಇತ್ತಲ್ಲ, ಇದನ್ನ ನಮ್ಮ ಮನೆಗೆ ಇಟ್ಲ ಗಿಡ ಐತೆ, ಆ ಗಿಡದ ಬಿಟ್ಟಿತ್ತು ಕಿತ್ಕೊಂಬಂದೆ ಅಂತ. ಅಯ್ಯೋ ಅಯ್ಯೋ, ವಿಜ್ಞಾನ ಅಷ್ಟು ಬಂದು ಮುಂದುವರ್ದತ್ತ. ನಾನು ಟೊಮೊಟೊ ಹಾಕ್ಬಿಟ್ಟಿದ್ದೆ ಕಣವ, ಏನೇನು ರೇಟ್ ಸಿಗ್ಲಿಲ್ಲ, ಎಲ್ಲ ಓಡಿಸಿ ಹೊಡೆದ್ಬಿಟ್ಟೆ. ಮುಂದಿನ ವರ್ಷ ನಾನು ಒಂದ್ 2 ಎಕರೆಗೆ ಇಂತಾನೆ ಹಾಕಿಬಿಡ್ತೀನಿ. ಅದೆಲ್ಲ ಸರಿ ಕಣವ, ಇನ್ನೊಂದು 8 ದಿನ ಬಿಡಬಾರ್ದಿತ್ತ, ಇನ್ನೊಂದು ಬೆಳೀತಿತ್ತು. ನಮ್ಮ ಹೆಣ್ಣು ಮಕ್ಕಳು ಉಡುವ ಉಡುಗೆ ತೊಡುಗೆಗಳು ನೋಡುಗರ ಮನಸ್ಸನ್ನ ಅರಳಿಸುವಂತಿರ್ಬೇಕೇ ಹೊರತು ಕೆರಳಿಸುವಂತೆ ಇರಬಾರ್ದು. ಆ ವಿಷಯದಲ್ಲಿ ನಮ್ಮ ತಾಯಂದ್ರು ಒಂದಷ್ಟು ಕಾಳಜಿಯನ್ನ ವಹಿಸ್ಬೇಕು. ನಮ್ಮ ಹೆಣ್ಮಕ್ಳು ಎಂತೆಂತದ ಬಟ್ಟೆ ಹಾಕೊಂತಾರ, ಅದಕ್ಕೇನೆ ಎಲ್ಲ ಅತ್ಯಾಚಾರಗಳು ಆಗ್ತವೆ ಅಂತ ದೂರ್ತಾರೆ. ಅಯ್ಯ, ನೋಡೋ ದೃಷ್ಟಿ ನೆಟ್ಟಗಿದ್ರೆ ಅತ್ಯಾಚಾರಗಳು ಯಾಕಾಗ್ತವೆ ಅಲ್ವೇ? 75 ವರ್ಷದ ಮುದುಕಿನ ಇಲ್ಲೇ ಶ್ರೀರಾಮ್ ಬಡಾವಣೆ ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪಾಪ ಸ್ಕೂಲ್ ಕಾಂಪೌಂಡ್ ಹೊರ ಕಟ್ಟೆ ಮೇಲೆ ಮಲ್ಕೊಂಡಿತ್ತು ಭಿಕ್ಷುಕಿ. ಆ ಅಮ್ಮನ ಮೇಲೆ ಅತ್ಯಾಚಾರ ಮಾಡಿದ್ರು. ಅದೆಂತ ಬಟ್ಟೆ ಹಾಕಿತ್ತು ಅಲ್ವೇ? ನೋಡೋ ಮನಸ್ಸು ಬಹಳ ಮುಖ್ಯ, ದೃಷ್ಟಿಯಂತೆ ದೃಶ್ಯ. ಹಾಗಾಗಿ ಹೆಣ್ಣು ಮಕ್ಕಳ ಬಗ್ಗೆ ಒಂಚೂರು ಕಾಳಜಿಯನ್ನು ವಹಿಸೋಣ. ನಮ್ಮ ಸಂಸ್ಕೃತಿಯನ್ನು ಹೇಳ್ಕೊಡೋಣ, ಸಂಬಂಧಗಳನ್ನು ಹೇಳ್ಕೊಡೋಣ, ದೊಡ್ಡವರನ್ನು ಹೇಗೆ ಗೌರವಿಸ್ಬೇಕು ಅನ್ನೋದನ್ನ ಹೇಳ್ಕೊಡೋಣ. ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಮನುಷ್ಯ ಹುಟ್ಟೋದು ಬಹಳ ಪುಣ್ಯ ಮಾಡಿಬಿಟ್ಟಿರ್ತಾನೆ ಅಲ್ವೇ? ಎಷ್ಟೋ ಜನ್ಮಗಳನ್ನ ದಾಟಿ 96 ಲಕ್ಷ ಎಂತದ ಏನು ಜನ್ಮಗಳನ್ನು ದಾಟಿ ಈ ಮನುಷ್ಯ ಜನ್ಮ ಬಂದಿರೋದಂತೆ. ಅದಕ್ಕೆ ಇದನ್ನ ಸಾರ್ಥಕವಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಸಾರ್ಥಕವಾಗಿ ನಾವು ಬದುಕೋಣ ಅಂತೇಳಿ ಹೇಳ್ತೀನಿ. ಯಾಕೆಂದ್ರೆ ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ರೇಖಾ ಹುಟ್ಟಿದ್ಲು ಅಂತಾರ, ಅನ್ನಪೂರ್ಣ ಹುಟ್ಟಿದ್ಲು ಅಂತಾರ, ಯಾರು ಹುಟ್ಟಿದ್ಲು? ಕೂಸು ಹುಟ್ಟು ಅಂತಾರ ಅಷ್ಟೇ. ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ಸತ್ತಾಗ ಹೆಸರಿರುತ್ತೆ, ಉಸಿರಿರಲ್ಲ. ಆ ಉಸಿರು ಮತ್ತು ಹೆಸರಿನ ಮಧ್ಯದ ಬದುಕನ್ನ ಹಚ್ಚ ಹಸಿರನ್ನಾಗಿ ಮಾಡ್ಕೊಳ್ಳೋದು ಯಾರ ಕೈಲಿದೆ? ನಮ್ಮ ಕೈಲೇನೆ ಇದೆ. ಯಾಕೆಂದ್ರೆ ನಾವೇ 1000 ವರ್ಷ ಬದುಕೋದಕ್ಕೆ ಬಂದವರೇನೋ ಅಲ್ಲ. ಹಾಗಾಗಿ ಸತ್ ಮೇಲೆ ಈ ದೇಹ ಅಗ್ನಿ ಪಾಲು ಇಲ್ಲ ಮಣ್ಣಿನ ಪಾಲು, ಉಸಿರು ವಾಯುವಿನ ಪಾಲು. ಸ್ವತ್ತುಗಳೆಲ್ಲವೂ ಅಲ್ಲ, ವಸ್ತುಗಳೆಲ್ಲವೂ ಅಗಸನ ಪಾಲು, ಅಸ್ಥಿಗಳೆಲ್ಲವೂ ಗಂಗೆಯ ಪಾಲು, ಸ್ವತ್ತುಗಳೆಲ್ಲವೂ ಮುಂದೆ ಕೂತು ಹತ್ತವರ ಪಾಲು, ಮಗ ಇಡುವ ಪಿಂಡ ಕಾಗೆಯ ಪಾಲು. ನಮ್ದು ಅಂತ ಏನಾದ್ರೂ ಇದೆಯಾ? ನಮ್ದಂತ ಏನೂ ಇಲ್ಲ. 10ನೇ ವಯಸ್ಸಿಗೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಪ್ರೆಸರ್,
40ಕ್ಕೆ ಶುಗರ್, 50ಕ್ಕೆ ಡೇಂಜರ್, 60ಕ್ಕೆ ಧಮಾಲ್, ತಪ್ಪಿದ್ರೆ 70ಕ್ಕೆ ಫಿಕ್ಸ್, 80ಕ್ಕೆ ಫ್ಲೆಕ್ಸ್. ಊರಿಗೊಂದು ಊಟ, ಗೋಡೆಗೊಂದು ಫೋಟ, ಇರೋ ತನಕ ಜಾಲಿ, ಸತ್ ಮೇಲೆ ಖಾಲಿ. ಇಷ್ಟೇ ಜೀವನ. ಹಾಗಾಗಿ ಇರೋ ತನಕ ನಾವು ಒಳ್ಳೆಯವರು ಅಂತೇಳಿ ಅನ್ಸ್ಕೊಂಡು ಬದುಕೋದೆ ವಾಸಿ. ಕ್ಯಾಟ್ ನನ್ನ ಮಗ ಹೋಗ್ಬಿಟ್ನಪ್ಪ ಅಂತೇಳಿ ಅನ್ಸ್ಕೋಬಾರ್ದು. ಅಯ್ಯೋ 4 ಜನಕ್ಕೆ ಉಪಯೋಗಿಯಾಗಿ ಬದುಕಬೇಕು. ಹಾಗಾಗಿ ಇವತ್ತು ನಾವು ಬದುಕ್ತಾ ಇರ್ತಕ್ಕಂಥ ಈ 21st century ಲೈಫ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಅವರ್ ಫೋನ್ ಈಸ್ ವೈರ್ಲೆಸ್, ಕುಕಿಂಗ್ ಫೈರ್ಲೆಸ್, ಫುಡ್ ಫ್ಯಾಟ್ಲೆಸ್, ಡ್ರೆಸ್ ಸ್ಲೀವ್ಲೆಸ್, ಕಾಫಿ ಟೀ ಶುಗರ್ ಲೆಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಸೀಡ್ ಲೆಸ್, ಎಜುಕೇಶನ್ ಮಾರಲ್ಲೆಸ್, ಲಾ ಫಿಯರ್ಲೆಸ್, ಮತ್ತೆ ಯೂತ್ಸ್ ಜಾಬ್ಲೆಸ್, ಗವರ್ನಮೆಂಟ್ ಬೇಸ್ಲೆಸ್, ಲೀಡರ್ಸ್ ಶೇಮ್ಲೆಸ್, ಫೀಲಿಂಗ್ಸ್ ಹಾರ್ಟ್ಲೆಸ್, ರಿಲೇಶನ್ಶಿಪ್ ಮೀನಿಂಗ್ಲೆಸ್, ಫ್ಯೂಚರ್ ಡೈರೆಕ್ಷನ್ಲೆಸ್, ಸ್ಟಿಲ್ ಅವರ್ ಹೋಪ್ಸ್ ಆರ್ ಎಂಡ್ಲೆಸ್ ಅನ್ನೋ ಹಾಗೆ ಎಲ್ಲ ಲೆಸ್ 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 ಮಾಡ್ಕೊಂಡು ಬದುಕ್ತಾ ಇದೀವಿ. ಆ ಎಲ್ಲ ಲೆಸ್ ಅನ್ನ ಪ್ಲಸ್ ಅನ್ನಾಗಿ ಮಾಡ್ಕೊಳ್ಳೋದು ಯಾರ ಕೈಲಿದೆ? ನಮ್ಮ ಕೈಲೇನೆ ಇದೆ. ಹಿಂದೆಲ್ಲ ಎಷ್ಟು ಚೆನ್ನಾಗಿತ್ತಪ್ಪ, ನಾವು ಸಣ್ಣವರಿದ್ದಾಗ ಎಷ್ಟು ಚೆನ್ನಾಗಿತ್ತು ನಮ್ಮ ಬದುಕು, ಎಂಥ ಸೊಗಸಾಗಿತ್ತು, ಏನ್ ಚೆನ್ನಾಗಿತ್ತು. ಹಿಂದಿನ ಮನೆಗಳಿಗೂ ಹಿಂದಿನಂತಿಲ್ಲ. ಮನೆಯ ಸುತ್ತ ಕಾಂಪೌಂಡ್, ಗೇಟು ಭದ್ರ, ಒಳಗಿರುವ ಮನಸ್ಸುಗಳು ಮಾತ್ರ ಛಿದ್ರ. ಬಂಧುಗಳು ಬಾರದ, ಸ್ನೇಹಿತರು ಸೇರದ, ಮನೆಯ ಗೇಟಿನ ಮುಂದೆ ಸದಾ ಕಾವಲು ನಾಯಿ. ಮನೆಗಳಾಗುತ್ತಿವೆ ಮಹಡಿಗಳಿಂದ ಎತ್ತರ ಎತ್ತರ ಎತ್ತರ, ಆದರೆ ಮನಸ್ಸುಗಳೇ ಆಗುತ್ತಿಲ್ಲ ಇನ್ನು ಏಕೋ ಹತ್ತಿರ ಹತ್ತಿರ ಹತ್ತಿರ. ಇಂದಿನ ಅಡಿಗೆ ಮನೆಗಳು ಖಾಲಿ ಹೊಡೆಯುತ್ತೆ, ಕೂತಲ್ಲಿಗೆ ಫೋನಿನಿಂದ ಊಟ ತಿಂಡಿ ಬರುತ್ತೆ. ಹಿಂದೆ ಹಂಚಿನ ಮನೆಯಲ್ಲಿ ಆ ಹೊಗೆ ಆ ಸಂದೆಗೆ ಹೋಗ್ತಾ ಇತ್ತು. ಅದೇ ತರದ ನಮ್ಮ ನೋವು, ನಿರಾಶೆ, ದುಃಖ ಎಲ್ಲ ಸಂದೆಗೆ ಸೋರ್ಕೊಂಡು ಹೋಗ್ತಿತ್ತು. ಆದರೆ ಇಂದಿನ ಕಾಂಕ್ರೀಟ್ ಮನೆಗಳಲ್ಲಿ ಕುಕ್ಕರ್ನೊಳಗಿನ ಕೂಳಿನಂತೆ ಒಳಗೊಳಗೆ ಕುದ್ದು ಕೂಗು ಹಾಕ್ತಾ ಇದೆ ನಮ್ಮ ನೋವು, ದುಃಖ ಎಲ್ಲವೂ. ಹಿಂದೆ ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಟು ಅತ್ತು ಹಗುರಾಗುತ್ತಿದ್ದ ಮನಸ್ಸು ಇವತ್ತು ನೋವು ದುಃಖವನ್ನೆಲ್ಲ ಒಂಟಿಯಾಗಿ ಅನುಭವಿಸ್ತಾ ಇದೆ. ಹೇಳ್ಕೊಳಕ್ಕೂ ಯಾರು ಇಲ್ದಂಗಾಗಿದೆ. ಹಿಂದೆಲ್ಲ ಮನಮಂದಿ ಎಲ್ಲ ಸೇರ್ಕೊಂಡು, ಅಕ್ಕ ತಂಗಿ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಸೇರ್ಕೊಂಡು ಬಿದ್ದು ನಗ್ತಾ ಇದ್ದಂತಹ, ಹೊಟ್ಟೆ ಉಣ್ಣಾಗೋ ತರ ನಗ್ತಾ ಇದ್ದಂತಹ ಸಂಸಾರಗಳು ಇವತ್ತು ನಗಕ್ಕಾಗದೆ, ನಗೋದಕ್ಕೆ ಅಂತಾನೆ ನಗೆ ಹಬ್ಬಗಳಿಗೆ ಹೋಗಿ ಅಲ್ಲೂ ನಗಕ್ಕಾಗದೆ ಮುಖ ಮುಗಿಸ್ಕೊಂಡು ಮನೆಗೆ ಬರುವಂತ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಹಿಂದೆ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದಂತ ಸಂಸಾರಗಳು ಇವತ್ತು ಮೃಷ್ಟಾನ್ನ ಭೋಜನವನ್ನು ದೂರ ತಳ್ಳಿ ನಿದ್ದೆ ಮಾಡೋದಕ್ಕೆ ನಿದ್ರೆ ಮಾತ್ರೆಯನ್ನ ಬೇಡ್ತಾ ಇದ್ದಾರೆ. ಹಿಂದೆ ಮೈದಣಿದಿತ್ತು, ಮನಸ್ಸು ಹಗುರಾಗಿತ್ತು, ಮನೆ ತಣ್ಣಗಿತ್ತು, ಹೊಗೆಯಾಡುತ್ತಿತ್ತು, ಬಚ್ಚಲು ಮನೆಯ ತಾಮ್ರದ ಹಂಡೆಯಲ್ಲಿ ಬಿಸಿ ನೀರು ಹಬೆಯಾಡುತ್ತಿತ್ತು. ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು. ಈಗ ಇವಾಗೆಲ್ಲ ನಾನೊಂದ್ಸರಿ ಬೀದರ್ಗೆ ಹೋಗಿದ್ದೆ. ಬೀದರ್ಗೆ ಹೋದ್ರೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ನನ್ನ ಹೈಸ್ಕೂಲ್ ಫ್ರೆಂಡ್ ಒಬ್ರು ಬಂದ್ಬಿಟ್ಟಿದ್ರು, ಗೋಪೇನಹಳ್ಳಿಯವರು. ಅವಳು ಅಲ್ಲಿ ಅವ್ರ ಗಂಡ ಕೆಲ್ಸದಾಗಿದ್ರಂತೆ. ನನ್ನ ನೋಡಿ ಇವಳಿಗೆ ನೋಡಿ ಎಷ್ಟೊಂದು ವರ್ಷ ಆಯ್ತು ಅಂತಂದು ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರ ಮನೆಗೆ ಕರ್ಕೊಂಡೋದ್ರು. ಮನೆಗೆ ಕರ್ಕೊಂಡೋಗಿ ಏನಾದ್ರೂ ಇವಳು ಸ್ವೀಟ್ ಕೊಡ್ಬೇಕು, ಬಹಳ ವರ್ಷ ಆದ್ಮೇಲೆ ಸಿಕ್ಕಿದಾಳೆ ಅಂತ ಹೇಳಿ ಅಡುಗೆ ಮನೆ ಡಬ್ಬಿ ಎಲ್ಲ ಹುಡ್ಕಾಡ್ ನೋಡಿದ್ಲು, ಏನೂ ಸಿಗಲಿಲ್ಲ. ಇವಾಗ ನಮಗೆ ಏನಾದ್ರೂ ಬೇಕಾದ ತಕ್ಷಣ ಏನ್ ಮಾಡ್ತೀವಿ ನಾವು? ಅವಳನ್ನ ಫೋನ್ ತಗೊಂಡ್ಲು, ಫೋನ್ ಮಾಡಿದ್ದು, ತಮಗೇನು ಬೇಕು ಅಂತ ಕೇಳಿದ್ರು ಅವರು. ನನಗೆ ಸಿಹಿ ತಿಂಡಿ ಬೇಕು ಅಂದ್ರು. ಆ ಕಡೆಯಿಂದ ಹೇಳಿದೆ, ಲಾಡು ಬೇಕಾದರೆ ಒಂದನ್ನು ಒತ್ತಿ,
ಜುಲಾಬಿ ಬೇಕಾದ್ರೆ 2 ಒತ್ತಿ, ಒಬ್ಬಟ್ಟು ಬೇಕಾದ್ರೆ 3 ಒತ್ತಿದ್ರು. ಅವಳು ಲಾಡು ಅಂತ ಒಂದು ಒತ್ತಿದ್ಲು. ಮತ್ತೆ ಕೇಳಿದ್ರು, ನಿಮಗೆ ಡ್ರೈ ಫ್ರೂಟ್ಸ್ ಲಾಡು ಬೇಕಾದ್ರೆ 1 ಒತ್ತಿ, ಗುಳಿಗೆ ಲಾಡು ಬೇಕಾದ್ರೆ 2 ಒತ್ತಿ, ಬೇಸಿನ್ ಲಾಡು ಬೇಕಾದ್ರೆ 3 ಒತ್ತಿದ್ರು. ಅವಳು ಬೇಸಿನ್ ಲಾಡನ್ನೇ ತರ್ಸೋಣ ಅಂತ ಹೇಳ್ಬಿಟ್ಟು ಒತ್ತಿದ್ರು. ಮತ್ತೆ ಆ ಕಡೆಯಿಂದ ಕೇಳಿದ್ರು, ನಿಮ್ಗೆ 1/4 kg ಬೇಕಾದ್ರೆ 1 ಒತ್ತಿ, 1 kg ಬೇಕಾದ್ರೆ 2 ಒತ್ತಿ, 5 kg ಬೇಕಾದ್ರೆ 3 ಒತ್ತಿ, 1 ಕ್ವಿಂಟಾಲ್ ಬೇಕಾದ್ರೆ 4 ಒತ್ತಿದ್ರು. ಅವಳು ಒತ್ತೋ ಗಡಿ ಬಿಡಿನಲ್ಲಿ 4 ಒತ್ತಿ ಬಿಟ್ಲ. ಅಯ್ಯೋ, 1 ಕ್ವಿಂಟಾಲ್ ತಗೊಂಡು ನಾನೇನ್ ಮಾಡ್ಲಿಕ್ಕೆ ಫೋನ್ ಇಟ್ಬಿಟ್ಲು. 2 ನಿಮಿಷ ಬಿಟ್ಟು ಆ ಕಡೆಯಿಂದ ಫೋನ್ ಬಂತು, ನಿಮ್ಮ 1 ಕ್ವಿಂಟಾಲ್ ಲಾಡು ಆರ್ಡರ್ ಅನ್ನು ಸ್ವೀಕರಿಸಿದ್ದೇವೆ, ದಯಮಾಡಿ ನಿಮ್ಮ ಮನೆಯ ವಿಳಾಸವನ್ನು ತಿಳಿಸಿ ಕಳಿಸಿಕೊಡುತ್ತೇವೆ ಎಂದು. ಅವಳಂತ, ಅಯ್ಯ ನಾನು ಫೋನ್ ಮಾಡಿಲ್ಲ. ಅದಕ್ಕೆ ಅವ್ರು ಕೇಳಿದ್ರು, ಹಾಗಾದ್ರೆ ನಿಮ್ಮ ತಂಗಿ ಫೋನ್ ಮಾಡಿರ್ಬೇಕು, ಅವ್ರಿಗೆ ಫೋನ್ ಅನ್ನು ಕೊಡಿದ್ರು. ಅವಾಗ ಅವಳು ಹೇಳಿದ್ರು, ನಾವು 6 ಜನ ಅಕ್ಕ ತಂಗಿಯರಿದ್ದೇವೆ, ಮೊದಲನೇ ಬೇಕಾದ್ರೆ 1 ಒತ್ತಿ, 2ನೇ ಬೇಕಾದ್ರೆ 2 ಒತ್ತಿ, 3ನೇ ಬೇಕಾದ್ರೆ 3 ಒತ್ತಿ, 4ನೇ ಬೇಕಾದ್ರೆ 4 ಒತ್ತಿ. ಇವತ್ತು ನಾವೆಲ್ಲರೂ ಮಾಡ್ತಿರೋದು ಅದೇ ಕಥೆ. ಒತ್ತದು ತಿಕ್ಕ, ಒತ್ತದು ತಿಕ್ಕ. ಇದ್ರಾಗೆ ನಮ್ಮ ಮಕ್ಕಳು ಓದಿದ್ವಾ ಬಿಟ್ವಾ, ಏನ್ ಮಾಡ್ತವೆ, ಏನ್ ತಾನು, ಊಟಕ್ಕೆ ಏನೈತೆ, ಏನ್ ಮಾಡ್ಬೇಕು, ಏನ್ ತಿಂದು ಏನುಂಡು, ಮೊಬೈಲ್ನಾಗ ಏನ್ ನೋಡ್ತಾರೆ, ಇದನ್ನೆಲ್ಲ ಮರ್ತ್ಬಿಟ್ಟಿದೆ. ಹಿಂದೆ ಪುಣ್ಯಕೋಟಿ ಹೇಳ್ತಿತ್ತು, ಸತ್ಯವೇ ನಮ್ಮ ಸತ್ಯವಾಗ್ರತೆ ಮೆಚ್ಚನ ಪರಮಾತ್ಮನು. ಆದ್ರೆ ನಮ್ಮ ಹೆಣ್ಮಕ್ಳೆಲ್ಲ, ವಿನೂತನ ಹೆಣ್ಮಕ್ಳೆಲ್ಲ ಬೇರೆಯವರು. ಅದು ಹಳ್ಳಿನಲ್ಲಿ ಹೇಳ್ತಾ ಇದ್ದೀನಿ ನಾನು ಇದನ್ನ. ಟಿವಿಯೇ ನಮ್ಮ ತಾಯಿ ತಂದೆ, ಟಿವಿಯೇ ನಮ್ಮ ಬಂಧು ಬಳಗ, ಧಾರಾವಾಹಿಯ ನೋಡದಿದ್ರೆ ಮೆಚ್ಚನ ನಿರ್ಮಾಪಕ ಅಂತೇಳಿ 5 ಗಂಟೆಯಿಂದ ಸ್ಟಾರ್ಟ್ ಆಗ್ತವೇನ ಇವಾಗ. ಎಲ್ಲ ಧಾರಾವಾಹಿಗಳನ್ನು ಸಹ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುವಂತಹ ಬಹಳಷ್ಟು ಜನ ತಾಯಂದ್ರು ಇದ್ದಾರೆ. ದಯವಿಟ್ಟು ಅದಕ್ಕೆ ಗಮನ ಕೊಡೋ ಬದಲಿಗೆ ಮಕ್ಕಳ ಕಡೆ ಮತ್ತೆ ಅಡುಗೆ ಮನೆಗೆ ಹೆಚ್ಚು ಗಮನ ಕೊಡಿ. ನಮ್ಮ ಆರೋಗ್ಯ ಇರೋದೇ ಆಹಾರದಲ್ಲಿ. ನಮ್ಮ ಅಡುಗೆ ಮನೆನೇ ದೊಡ್ಡ ಆರೋಗ್ಯದ ಕೇಂದ್ರ. ಹಾಗಾಗಿ ಯಾರ ಮನೆಗೆ ಅಡುಗೆ ಮನೆಗಳು ಚೆನ್ನಾಗಿರ್ತಾವ ಅವ್ರ ಮನೆ ಮಂದಿ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ರೂ ಅಡುಗೆ ಮನೆ ಕಡೆ, ನಮ್ಮ ಸಾಂಪ್ರದಾಯಿಕ ಆಹಾರಗಳು, ನಮ್ಮ ಹಳ್ಳಿಗಳಲ್ಲಿ ಊಟ ಮಾಡುವಂತಹ ಮುದ್ದೆ, ಎಂಥದ್ದು ಸಿದ್ದಪ್ಪನಂತ ದೇವರೆಲ್ಲ ಮುದ್ದೆ ಅಂತ ಊಟಿಲ್ಲ. ಸೊಪ್ಪು ತಿಂದ್ರೆ ಮುಪ್ಪಿಲ್ಲ, ಕಂಪಲ್ಸರಿ ದಿನ ಸೊಪ್ಪು ತಿನ್ರಿ. ನಿಮಗೆ ಏನು ರಕ್ತಹೀನತೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಸೊಪ್ಪು ತಿಂದ್ರೆ. ದಯವಿಟ್ಟು ನಿಮ್ಗೆ ಎಲ್ಲಾದ್ರೂ ಜಾಗ ಇತ್ತು ಅಂತಂದ್ರೆ ಬೆಳೆಸ್ಕೊಳ್ಳೋಕೆ ನುಗ್ಗಿ ಗಿಡವನ್ನ ಬೆಳೆಸ್ಕೊಳ್ಳಿ. ಈ ನುಗ್ಗೆ ಮರವನ್ನ ಮಿರಾಕಲ್ ಟ್ರೀ ಅಂತ ಕರೀತಾರೆ. ಅದರ ಪ್ರತಿಯೊಂದು ಭಾಗವು, ಆ ಮರದ ಪ್ರತಿಯೊಂದು ಭಾಗವು ನಮ್ಮ ಆರೋಗ್ಯವರ್ಧನೆಗೆ ಹೆಚ್ಚು ಉಪಯೋಗ ಆಗುವಂಥದ್ದು. ಅದಕ್ಕೆ ಹಳ್ಳಿಗಳೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ಕಣದಾಗೆ, ಹೊಲದಾಗೆ, ಜಮೀನಿಗೆ ಎಲ್ಲ ಕಡೆ ನುಗ್ಗಿ ಮರನ ಬೆಳೆಸ್ತಿದ್ರು. ಎಲ್ಲ ಇವತ್ತು ಜಾಯಿಂಟ್ ಪೇನ್ ಅಂತ ಒದ್ದಾಡ್ತಿರಲ್ಲ, ಅದರಲ್ಲಿ ರಿಚ್ ಕ್ಯಾಲ್ಸಿಯಂ ಇರುತ್ತೆ. ಕೂದಲು ಉದುರೋಗ್ತವೆ ಅಂತಿರಲ್ಲ, ನಿಮಗೆ ಹೇಮನ್ ಅಂತ ಕೂದಲು ಬೇಕೆ? ಹಾಗಾದರೆ ನುಗ್ಗಿ ಸೊಪ್ಪನ್ನು ಸೇರಿಸಿ ಅವರಂತೆ ಬೆಳ್ಳಗಾಗಬೇಕೆ? ಹೀಗೆ ದಯವಿಟ್ಟು ಎಲ್ಲರೇ ಒಂಚೂರು ಜಾಗ ಇದ್ರೆ ಸಾಕು, ನುಗ್ಗೆ ಸೊಪ್ಪಿಂದ ಅದನ್ನ ಪ್ರತಿ 8 ದಿನಕ್ಕೆ 1 ಸಾರಿನಾದ್ರೂ ತಿನ್ನಿ, 2 ಸಾರಿನಂತೂ ತಿನ್ನಿ. ದಿನ ತಿಂದ್ರೆ ಬಹಳ ಒಳ್ಳೇದು. ನೀವು ಕರ್ಬೇವನ್ನ ಹೇಗೆ ಒಗ್ಗರಣೆಗೆ ಹಾಕ್ತಿರಲ್ಲ, ಅದೇ ತರ ನುಗ್ಗೆ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ರಿ. ನೀವು ತಳಿಪಟ್ಟು ಮಾಡ್ಲಿ, ರೊಟ್ಟಿ ಮಾಡ್ಲಿ, ಚಪಾತಿ ಮಾಡ್ಲಿ, ಎಲ್ಲಕ್ಕೂ ಅದನ್ನೆಲ್ಲ ತರ್ದ. ಮುದ್ದೆ ಮಾಡ್ಲಿ, ಮುದ್ದೆಗೂ ಹಾಕ್ರಿ ನುಗ್ಗೆ ಸೊಪ್ಪನ್ನ. ಅದ್ರ ಬೀಜ ಅತ್ಯಂತ ದಿವ್ಯ ಔಷಧಿ ಗುಣವನ್ನ ಹೊಂದಿರ್ತಕ್ಕಂಥದ್ದು. ಯಾವ್ದು ಬೀಜ? ನುಗ್ಗೆ ಬೀಜ. ಅದ್ರ ತೊಗಟೆನ ಕೆತ್ತಿ ಅದನ್ನ ನೀರಲ್ಲಿ ಕುದಿಸ್ಕೊಂಡು ಅದ್ರ ನೀರು ಕುಡಿತಾರೆ. ಅದ್ರ ತೊಗಟೆಯ ರಸವನ್ನ ತೆಗೆದು ಬಿಟ್ಟು ಹಪ್ಪಳಗಳಿಗೆ ಹಾಕ್ತಿದ್ರು ನಮ್ಮ ಅಜ್ಜಿ. ನಮಗೆ ಗೊತ್ತಿರ್ಲಿಲ್ಲ ಯಾಕೆ ಹಾಕ್ತಾರೆ ಅಂತಂದು, ಈಗ ಗೊತ್ತಾಗ್ತಾ ಇದೆ.
ಹೀಗೆ ದಯವಿಟ್ಟು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ರಿ. ಇವತ್ತು ಆರೋಗ್ಯದ ಸಮಸ್ಯೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿ ನಮಗೆ ಕಾಡ್ತಾ ಇದೆ. ಮನಮಂದೆ ನಿಲ್ಲಿಸ್ತೀನಿ ಮನಮಂದೆ ಆರೋಗ್ಯನೆಲ್ಲ ನೋಡ್ಕೊಳ್ಳೋ ನಾವು ನಮ್ಮ ಆರೋಗ್ಯನೇ ನೋಡ್ಕೊಳ್ಳದಿದ್ರಾಗೆ ನಾವು ಚೆನ್ನಾಗಿದ್ರೆ ಮಾತ್ರ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮಗೆ ನೀವು ಸ್ವಲ್ಪನಾದ್ರೂ ಟೈಮ್ ಕೊಟ್ಕೊಳಕ್ ನೋಡ್ರಿ. ಆ ಮೊಬೈಲು TV ಬಿಸಾಡ್ರಿ. ಸ್ವಲ್ಪ 15 ನಿಮಿಷ ಧ್ಯಾನ ಮಾಡೋದನ್ನು ಕಲಿಯಿರಿ. 10 ನಿಮಿಷ ಪ್ರಾಣಾಯಾಮವನ್ನು ಮಾಡ್ರಿ. ಅರ್ಧ ಗಂಟೆ ವ್ಯಾಯಾಮ ಯೋಗವನ್ನು ಮಾಡ್ರಿ. ನೀವೆಷ್ಟೇ ವಾಕ್ ಮಾಡಿದ್ರು ಯೋಗವನ್ನು ಮಾಡಿದಂಗೆ ಆಗಲ್ಲ, ಆಸನಗಳನ್ನು ಮಾಡ್ದಂಗೆ ಆಗಲ್ಲ. ಅದರಲ್ಲಿ ಸಿಗೋ ಖುಷಿನೇ ಬೇರೆ, ನಿಮ್ಮ ಬಾಡಿಯಲ್ಲಿ ಆಗ್ತಕ್ಕಂಥ ಬದಲಾವಣೆನೇ ಬೇರೆ, ನಿಮ್ಮ ಮನಸ್ಸಲ್ಲಿ ಆಗ್ತಕ್ಕಂತಹ ಬದಲಾವಣೆನೇ ಬೇರೆ. ಮೈಯೆಲ್ಲ ಹಗುರಾಗಿ ಎಂತಹ ಉಲ್ಲಾಸ ಉತ್ಸಾಹ ನಮ್ಮ ಮನಸ್ಸಿಗೆ ಬರುತ್ತೆ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಯೋಗಾಭ್ಯಾಸವನ್ನು ಮಾಡ್ರಿ, ಧ್ಯಾನವನ್ನು ಮಾಡ್ರಿ, ಪ್ರಾಣಾಯಾಮವನ್ನು ಮಾಡ್ರಿ ಅಂತ ಹೇಳೋದಕ್ಕೆ ನಿಲ್ಲಿಸ್ತೀನಿ. ಏನು ಒಡೆಯೋದು ಬೇಕಿಲ್ಲ. ಗೊತ್ತಾಯ್ತು, ಅರ್ಥ ಆಯ್ತು. ಅವರೆಲ್ಲ ಬಂದು ಹೇಳಿದ್ರು ಏನೋ ನಾವು ಅನ್ಕೋಬೇಕಾಗಿದೆ. ನಾನು ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿ ಬಹಳ ಜನ ಸೇರಿದ್ರು, ಭರ್ಜರಿ ಜನ. ಅಲ್ಲಿ ಮಠ ಇದೆ, ಒಂದು ಮುರುಘಾ ಮಠ ಅಂತ ಹೇಳ್ಬಿಟ್ಟು ಭರ್ಜರಿ ಜನ. ಅಲ್ಲಿ ಬಹಳ ಜನ ಸೇರ್ತಾರೆ. ಹಳ್ಳೆಲ್ಲ ಗಾಡಿ ಕಟ್ಕೊಂಡ್ ಬರ್ತಾರೆ. ಬಹಳ ಜನ ನೋಡಿದ್ರೆ ನಮಗೂ ಮಾತಾಡೋದು ತುಂಬಾನೇ ಸ್ಫೂರ್ತಿ ಬರ್ತದೆ. ಹಿಂಗೇನೆ ಮಾತಾಡ್ತಾ ಇದ್ರೆ ಈ ಇಂದ್ರ ತರ ಒಬ್ರು ಯಜಮಾನ್ ದೊಡ್ಡದು ಅಪ್ಪನ ಒಂದು ದೊಣ್ಣೆ ಅಂತ ಕೋಲ್ಕೊಂಡು ಬಂದು ನಿಂತು ಬಿಟ್ರು ಪಕ್ಕದಲ್ಲಿ. ಅವ್ರನ್ನ ನೋಡಿದ ತಕ್ಷಣ ನಾನು ಮಾತು ನಿಲ್ಸಿದೆ. ಬಿಡು, ದೂರಿಗೆ ಹೋಗಿದ್ದೀನಿ. ಈ ಊರಿನ ಗೌಡ, ಮುಂದಿನ ಊರಿಗೆ ತಳವಾರ ಅಂತೆ. ದೂರಿಗೆ ಹೋಗಿದ್ದೀನಿ ಸಾವಸಲ್ಲಪ್ಪ ಅಂತ ನಿಲ್ಸಿದೆ. ಅವ್ರನ್ನ ನೋಡಿದ ತಕ್ಷಣ ಅವ್ರಂದ್ರು, ಅಯ್ಯ ನಿಮ್ಗೇನು ಮಾಡಲ್ರಿ, ನಿಮ್ ಪಾಡಿಗೆ ನೀವು ಮಾತಾಡ್ರಿ ಅಂತ ಅತ್ಲ ಓದು. ಬಿಡು, ಬೀಸದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯಸ್ಸು ಅಂತೇಳಿ ನಾನು ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟೆ. ನೋಡೋತಂಕ ನೋಡಿದ್ರು ಮಾತು ನಿಲ್ಲಿಸ್ತೀನೇನೋ ಅಂತ. ನಾನು ಯಾವಾಗ ನಿಲ್ಲಿಸ್ಲಿಲ್ವೋ ಮತ್ತೆ ಬಂದು ನಿಂತು ಬಿಟ್ರು. ನನ್ನ ಮಾತು ನಿಲ್ಸಿ ಅವ್ರನ್ನ ಹಿಂಗೆ ನೋಡಿದೆ. ಆವಾಗ ಅಂದ್ರು ಅವರು, ಅಯ್ಯ ನಿಮಗೇನು ಮಾಡಿಲ್ಲ, ನಿಮ್ ಪಾಡಿಗೆ ನೀವು ಮಾತಾಡ್ರಿ, ನಿಮ್ಮನ್ನ ಕಾರ್ಸಿದಾರಲ್ಲ ಅವ್ರು ನೋಡಿಕೆ ಆಗ್ತಿದ್ದೀವಿ. ಮತ್ ನೀವೆಲ್ಲ ಸೇರ್ಕೊಂಡು ಹೊಡೆದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ದಂಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಮಕ್ಕಳಿಗೆ ಸರಿಯಾದ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಿ. ಹೀಗೆ ಉತ್ತರಕ್ಕೆ ಎತ್ತರಕ್ಕೆ ಈ ಒಂದು ವಿನೂತನ ಮಹಿಳಾ ಸಮಾಜ ಬೆಳೀತಾ ಹೋಗ್ಲಿ ಅಂತ ಹೇಳ್ತಾ ನನಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ, ನಮ್ಮ ತವ್ರ ಮನೆಗೆ ಹೋದಾಗ ಹೆಣ್ಮಕ್ಳಿಗೆ ಎಷ್ಟು ಖುಷಿಯಾಗುತ್ತೋ ಅಷ್ಟೇ ಖುಷಿಯಾಗಿದೆ ಇವತ್ತು. ಹಾಲುಂಡ ತವರಿಗೆ ಏನೆಂದು ಹಾಡಲೆ, ಹೊಳೆದಂಡೆಲಿರುವ ಕರಕೀಯ, ಹೊಳೆದಂಡೆಲಿರುವ ಎಲ್ರಿಗೂ ಶರಣೋ ಶರಣ.